ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ ಯತಯಃ ಶುದ್ಧ ಸತ್ವಾ ತ್ರಯೇ ಬ್ರಹ್ಮಲೋಕೇಶು ಪರಾಂತಕಾಲೇ ಪರಾಮೃತಾಃ ಪರಿಮುಚ್ಯಂತಿ ಸರ್ವೇ one who is self-realized, Atmadnani, he has understood the Vedanta, the truths of Vedanta very well. ಯಾರಿಗೆ ಆತ್ಮಜ್ಞಾನ ಬಂದಿರ್ತದೋ ಅವನಿಗೆ ವೇದಾಂತದ ವಿಷಯ ಜ್ಞಾನ ವಿಜ್ಞಾನ ಆಗಿರ್ತದೆ. ಇಟ್ ಇಸ್ ಆ್ಯಕ್ಚುಲಿ ನಾಲೆಜ್ ಆ್ಯಂಡ್ ರಿಯಲೈಸೇಷನ್, ದೇ ಆರ್ ಡಿಫ್ರೆಂಟ್ ಥಿಂಗ್ಸ್. ಜ್ಞಾನ ಮತ್ತು ವಿಜ್ಞಾನ. ಜ್ಞಾನ is understanding, Vijnana is realization. So somebody has a understanding of Vedanta, is knowledgeable, is called Pandita in the language of Vedanta. He is a Pandita. Pandita ಅಂದರೆ ಯಾರು? ಯಾರಿಗೆ ಅರ್ಥ ಆಗಿದೆ, ವಿಷಯ ಅರ್ಥ ಆಗಿದೆ, ಅವನಿಗೆ ಪಂಡಿತ ಅಂತ ಹೇಳೋದು. ಆದರೆ ಆ ವಿಷಯ ಆತ್ಮಜ್ಞಾನ ಬಂದ ಮೇಲೆ ವಿಷಯ ಬರೀ ವಿಷಯ ಉಳಿದಿಲ್ಲ. ಇಟ್ ಹಸ್ ನಾಟ್ ಬಿಕಮ್ ಎ ಸಬ್ಜೆಕ್ಟ್, ಇಟ್ ಹ್ಯಾಸ್ ಬಿಕಮ್ ಎ ರಿಯಲೈಸೇಷನ್. ಇಟ್ಸ್ ಕಾಲ್ಡ್ ವಿಜ್ಞಾನ. ಜ್ಞಾನ ಮತ್ತು ವಿಜ್ಞಾನ, ಯು ಹ್ಯಾವ್ ಟು ನೋ ದ ಡಿಫರೆನ್ಸ್ ಬಿಟ್ವೀನ್ ಜ್ಞಾನ ಆ್ಯಂಡ್ ವಿಜ್ಞಾನ. ಜ್ಞಾನ ಅಂದರೆ ತಿಳ್ಕೊಳ್ಳೋದು, ಅಂಡರ್ಸ್ಟ್ಯಾಂಡಿಂಗ್. ವಿಜ್ಞಾನ ಅಂದರೆ ಅದನ್ನು ರಿಯಲೈಸ್ ಮಾಡ್ಕೊಳ್ಳೋದು. ಟು ಗಿವ್ ಎನ್ ಎಕ್ಸಾಂಪಲ್, ಯು ಮೇ ಹ್ಯಾವ್ ಎ ಜ್ಞಾನ ಆಫ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಬಗ್ಗೆ ನಾಲೆಜ್ ಇರ್ಬೋದು, ರೈಟ್? ಆ ಎಲೆಕ್ಟ್ರಿಸಿಟಿ ಬಗ್ಗೆ ಜ್ಞಾನ ಇರ್ಬೋದು. ಏನಾಗುತ್ತೆ ಎಲೆಕ್ಟ್ರಿಸಿಟಿ ಮುಟ್ಟಿದ್ರೆ ಶಾಕ್ ಹೊಡಿತು ಅಂತ ಗೊತ್ತಿರ್ಬೋದು. ಓಕೆ, ದಟ್ಸ್ ಕಾಲ್ಡ್ ಜ್ಞಾನ. ಬಟ್ ಒಂದ್ಸಲ ಮುಟ್ಟಿ ನೋಡಿ, ಆಮೇಲೆ ವಿಜ್ಞಾನ. ಟಚ್ ದಿ ಎಲೆಕ್ಟ್ರಿಸಿಟಿ, ಟಚ್ ದಿ ವೈರ್, then you will get ವಿಜ್ಞಾನ, realization. So many people can speak about Brahman. If you study Upanishad, you can talk about Brahman. ಬ್ರಹ್ಮನ ಬಗ್ಗೆ ಮಾತಾಡ್ಬೋದು ಭಾಳ ಜನ. ದಟ್ಸ್ ವೈ ಅಯಮಾತ್ಮ ಪ್ರವಚನೇನ ಲಭ್ಯ, ಹಿಂದಿನ ಶ್ಲೋಕ. ದೇರ್ ಆರ್ ಮೆನಿ ಪೀಪಲ್ ಹೂ ಗಿವ್ ಪ್ರವಚನ ಆರ್ ಲೆಕ್ಚರ್ಸ್ ಅಬೌಟ್ ಬ್ರಹ್ಮನ್, ಭಗವಂತನ ಬಗ್ಗೆ ಮಾತಾಡ್ತಾರೆ, ರೈಟ್? ಸಿಗಲ್ಲಪ್ಪ, ಅದು ಬರೀ ಮಾತು. ನ ಅಯಮಾತ್ಮ ಪ್ರವಚನೇನ ಲಭ್ಯ. ದೇರ್ ಆರ್ ಮೆನಿ ಪೀಪಲ್ ಹೂ ಕ್ಯಾನ್ ಟಾಕ್ ಅಬೌಟ್ ಬ್ರಹ್ಮನ್ ಆ್ಯಂಡ್ ವೇದಾಂತ. ಬ್ರಹ್ಮನ್ ಮತ್ತು ವೇದಾಂತ ಬಗ್ಗೆ ಭಾಳ ಜನ ಮಾತಾಡ್ಬೋದು. ಯಾಕೆ ಆಗೋದಿಲ್ಲ? ಜ್ಞಾನ ಇದೆ, ಆದರೆ ವಿಜ್ಞಾನ ಇಲ್ಲ. ದರ್ ಇಸ್ ನಾಲೆಜ್, ಬಟ್ ದರ್ ಇಸ್ ನೋ ರಿಯಲೈಸೇಷನ್. ದೇ ಆರ್ ವೆರಿ ಡಿಫ್ರೆಂಟ್ ಥಿಂಗ್ಸ್, ರೈಟ್? ಅದಕ್ಕೆ ಶ್ರೀ ರಾಮಕೃಷ್ಣ ಪರಮಹಂಸ ಯೂಸ್ ಟು ಟೆಲ್, if you have to talk about God, okay, the God has to give a seal on your tongue. ಭಗವಂತನ ಬಗ್ಗೆ ಮಾತಾಡಬೇಕಾದರೆ ನಿಮ್ಮ ನಾಲಿಗೆ ಮೇಲೆ ಸ್ಟ್ಯಾಂಪ್ ಹೊಡಿಬೇಕು ಅಂತ ಭಗವಂತ. ದರ್ ಇಸ್ ಅ ಸೀಲ್ ಆಫ್ ಲಾರ್ಡ್ ಶುಡ್ ಬಿ ದೇರ್ ಆನ್ ಯುವರ್ ಟಂಗ್ ಅಂತ. ಎಲ್ಲರೂ ಮಾತಾಡ್ತಾರಪ್ಪ, ಮೆನಿ ಪೀಪಲ್ ಟಾಕ್ ಅಬೌಟ್ ಭಗವಾನ್, ಮೆನಿ ಪೀಪಲ್ ಟಾಕ್ ಅಬೌಟ್ ಗಾಡ್. ಭಗವಂತನ ಬಗ್ಗೆ ತುಂಬ ಜನ ಮಾತಾಡ್ತಾರೆ, ರೈಟ್? ಅದು ಜ್ಞಾನ. ನೀವು ಪುಸ್ತಕದಿಂದ ಓದ್ಬೋದು ಅಥವಾ ಕೇಳಿ ತಿಳ್ಕೊಂಡಿರ್ಬೋದು. ಜ್ಞಾನ ಇಲ್ಲಿಂದ ಬರ್ತದೆ. ಜ್ಞಾನ ಕಮ್ಸ್ ಫ್ರಮ್ ದಿ ಹೆಡ್, ವಿಜ್ಞಾನ ಕಮ್ಸ್ ಫ್ರಮ್ ದಿ ಡೀಪ್ ಇನ್ಸೈಡ್, ರಿಯಲೈಸೇಷನ್. If you listen to the word of a Vijnani, the one who has realized, then the transformation happens. The deep changes happen in you. If you listen to Vedanta from a person who has realized the truths of Vedanta,
ದಿಸ್ ಟ್ರಾನ್ಸ್ಫಾರ್ಮೇಷನ್ ಹ್ಯಾಪನ್ಸ್ ಇನ್ ಯು. ನಿಮ್ಮೊಳಗೆ ಬದಲಾವಣೆ ಆಗಬೇಕು. If you listen to Vedanta truths from a Gnani, somebody who knows Vedanta, then information accumulates in you. ನಿಮ್ಮೊಳಗೆ ತುಂಬಿಕೊಳ್ತದೆ, ವಿಷಯಗಳು ತುಂಬಿಕೊಳ್ತವೆ. I know this, I know this, I know this. Right? From I know this to I realize this, they are very very different things. ನನಗೆ ಗೊತ್ತಿದೆ ಮತ್ತು ನನಗೆ ಆ ಅನುಭವ ಇದೆ, ಇದು ಎರಡು ಬಹಳ ವ್ಯತ್ಯಾಸ. ಸೊ ಎ ಬ್ರಹ್ಮಜ್ಞಾನಿ ಅಂದರೆ ಯಾರು? ಅವನಿಗೆ ವೇದಾಂತ ಬರೀ ಪುಸ್ತಕ ಆಗಿ ಉಳಿದಿಲ್ಲಪ್ಪ. ಆ ವೇದಾಂತದ ವಿಷಯ ವಿಜ್ಞಾನ ಆಗಿಬಿಟ್ಟಿದೆ. ಹಿ ಹ್ಯಾಸ್ ರಿಯಲೈಸ್ ದ ಟ್ರೂತ್ಸ್ ಆಫ್ ವೇದಾಂತ. ಓಕೆ, ಆ ವೇದಾಂತ ವಿಷಯವನ್ನು ಚೆನ್ನಾಗಿ ಅರಿತುಕೊಂಡಿದ್ದಾನೆ, ರಿಯಲೈಸ್ ಮಾಡ್ಕೊಂಡಿದ್ದಾನೆ. ಇದನ್ನು ಬಹಳ ಜನ ತಪ್ಪಾಗಿ ತಿಳ್ಕೊಳ್ತಾರೆ. ದಿಸ್ ಶ್ಲೋಕ ಮೆನಿ ಪೀಪಲ್ ಅಂಡರ್ಸ್ಟ್ಯಾಂಡ್ ರಾಂಗ್ಲಿ. ಸೊ ಅವರ ಅರ್ಥದಲ್ಲಿ ಏನಂದರೆ, ವೇದಾಂತದ ಶ್ಲೋಕಗಳನ್ನು ಹೇಳಲಿಕ್ಕೆ ಬಂದವರಿಗೆ ಗೊತ್ತಿದೆ ಅಂತ. somebody who knows the shloka or can chant the shloka of Vedanta is a knowledgeable person, but a realized person need not chant the shloka of Vedanta. Are you understanding the difference? ಒಬ್ಬ ಜ್ಞಾನಿಗೆ ವೇದಾಂತದ ಶ್ಲೋಕ ಬರಬೇಕಾಗಿಲ್ಲ, ಅವ್ರು ಮಾತಾಡಿದ ವೇದಾಂತ ಶ್ಲೋಕ ಆಗ್ಬಿಡ್ತದೆ. ರಾಮಕೃಷ್ಣ ಪರಮಹಂಸರು ಉಪನಿಷತ್ತಿನ ಶ್ಲೋಕಗಳನ್ನು ಹೇಳಿಲ್ಲ. ರಾಮಕೃಷ್ಣ ಪರಮಹಂಸ ನೆವರ್ ಟೋಲ್ಡ್ ದಿ ಶ್ಲೋಕ ಆಫ್ ಉಪನಿಷತ್. ಬಟ್ ವಾಟ್ ಈಸ್ ಸ್ಪೋಕ್ ಬಿಕಮ್ ಉಪನಿಷತ್. ಅವ್ರು ಏನು ಹೇಳಿದ್ರು ಅದು ಉಪನಿಷತ್ ಆಗಿಬಿಡ್ತದೆ. he has not just understood through words, he has realized. ದಿ ವೇದಾಂತ ಜ್ಞಾನ ಒಳಗೆ ಇಳಿದು ಬಿಟ್ಟಿದೆ, ಸರಿಯಾಗಿ ಚೆನ್ನಾಗಿ ತಿಳ್ಕೊಂಡಿದೆ. ಕನಕದಾಸ ಇದ್ರು. There was Kanakadasa. He didn't know Sanskrit. Okay? But what he spoke is Vedanta. So, here what we are speaking is not about the words. Vedanta ಶಬ್ದಗಳಲ್ಲಪ್ಪ. ಆ ಉಪನಿಷದ ಶಬ್ದಗಳು ಈ ಉಪನಿಷದ ಶಬ್ದಗಳಲ್ಲ. It's not about the words of Vedanta. It is the essence of Vedanta. ಆ ವೇದಾಂತದ ತಿರುಳು ಯಾರಿಗೆ ಗೊತ್ತಾಗಿದೆಯೋ ಅವ್ರಿಗೆ ಜ್ಞಾನಿ ಅಂತ ಹೇಳೋದು. ಆಯ್ತಾ? ನಮ್ಮಲ್ಲಿ ಏನಾಗ್ಬಿಡುತ್ತೆ, ಸಾಮಾನ್ಯವಾಗಿ ಪಂಡಿತರಿಗೆ ಜ್ಞಾನಿಯನ್ನು ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೇವೆ. ಯಾರು ನಿಜವಾಗಿ ಆ ವೇದಾಂತದ ತಿರುಳು ತಿಳ್ಕೊಂಡಿದ್ದಾರೆ, ದ ಒನ್ ಹೂ ಹ್ಯಾಸ್ ರಿಯಲೈಸ್ ದಿ ಎಸೆನ್ಸ್ ಆಫ್ ವೇದಾಂತ, ಹಿ ಈಸ್ ಕಾಲ್ಡ್ ವಿಜ್ಞಾನಿ, ದಿ ರಿಯಲೈಸ್ಡ್ ಪರ್ಸನ್. ವಿಜ್ಞಾನ ಮೀನ್ಸ್ ವಿಶಿಷ್ಟ ಜ್ಞಾನ, ದಿ ಸ್ಪೆಷಲ್ ನಾಲೆಜ್. ದಿ ಸ್ಪೆಷಲ್ ನಾಲೆಜ್ ವಿಲ್ ಕಮ್ ಓನ್ಲಿ ವೆನ್ ಯು ರಿಯಲೈಸ್ ದಿ ಎಸೆನ್ಸ್ ಆಫ್ ದಿ ವೇದಾಂತ. ವೇದಾಂತದ ತಿರುಳು ತಿಳ್ಕೊಂಡಾಗ ಆ ವಿಶೇಷ ಜ್ಞಾನ ಬರ್ತದೆ. ಆಯ್ತಾ? ಅದಕ್ಕೆ ವಿಜ್ಞಾನಿ ಅಂತ ಹೇಳೋದು. ಹಿ ಹ್ಯಾಸ್ ಅಂಡರ್ಸ್ಟುಡ್ ದಿ ಎಸೆನ್ಸ್ ಆಫ್ ವೇದಾಂತ. ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ಬ್ರಹ್ಮಜ್ಞಾನಿ. ಅವನಿಗೆ ಬ್ರಹ್ಮಜ್ಞಾನಿ ಅಂತ ಹೇಳೋದು. ವೇದಾಂತ ವಿಜ್ಞಾನ ತಿಳ್ಕೊಂಡವನು ಕಡೆಗೆ ಏನಾಗುತ್ತೆ, ಸುನಿಶ್ಚಿತಾರ್ಥಂ. ತಪ್ಪಾಗಿ ತಿಳ್ಕೊಂಡಿದ್ದಪ್ಪ, ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾನೆ. ಹಿ ಹ್ಯಾಸ್ ಅಂಡರ್ಸ್ಟುಡ್ ದಿ ಎಸೆನ್ಸ್ ಆಫ್ ವೇದಾಂತ ಇನ್ ಎ ವೆರಿ ಕ್ಲಿಯರ್ ವೇ. ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾನೆ. ಹಿ ಹ್ಯಾಸ್ ಅಂಡರ್ಸ್ಟುಡ್ ದಿ ವೇದಾಂತ ಇನ್ ಎ ಡೀಪ್ ವೇ. ವೇದಾಂತ ಮೀನ್ಸ್ ವೇದದ ಅಂತರಾಳ. ದಿ ಎಸೆನ್ಸ್ ಆಫ್ ವೇದ ಇಸ್ ಕಾಲ್ಡ್ ವೇದಾಂತ. ಓಕೆ, ನಮ್ಮ ಇಡೀ ವೇದಗಳು, 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅದರ ಸಾರಾಂಶ, ಎಸೆನ್ಸ್, ಅದು ವೇದಾಂತ. ದಟ್ಸ್ ಕಾಲ್ಡ್ ಬ್ರಹ್ಮನ್, ಭಗವಾನ್, ದಿ ಕಾನ್ಷಿಯಸ್ನೆಸ್, ಚೇತನ. ಅದನ್ನು ಯಾರು ಸರಿಯಾಗಿ ತಿಳ್ಕೊಂಡಿದ್ದಾನೆ ಅವನೇ ಬ್ರಹ್ಮಜ್ಞಾನಿ. ಒನ್ ಹೂ ಹ್ಯಾಸ್ ಅಂಡರ್ಸ್ಟುಡ್ ದ್ಯಾಟ್, ಒನ್ ಹೂ ಹ್ಯಾಸ್ ರಿಯಲೈಸ್ ದ್ಯಾಟ್, ಹಿ ಈಸ್ ಕಾಲ್ಡ್ ಬ್ರಹ್ಮಜ್ಞಾನಿ. ಸನ್ಯಾಸ ಯೋಗ, he lives in a ಸನ್ಯಾಸ ಯೋಗ. It has nothing to do with the dress, nothing to do with your ಸಂಸಾರ. ಸಂಸಾರ ಬಿಟ್ಟು ಹೋಗೋದಲ್ಲ, ಡ್ರೆಸ್ ಹಾಕೊಳ್ಳೋದಲ್ಲ, ಯಾವುದೋ ಮಠ ಸೇರ್ಕೊಳ್ಳೋದಲ್ಲ, ಯಾವುದೋ ಆಶ್ರಮ ಸೇರ್ಕೊಳ್ಳೋದಲ್ಲ. ಸನ್ಯಾಸ ಯೋಗ ಅಂತ ಹೇಳಿದ್ರೆ ಆ ಮನಸ್ಸು ಆತ್ಮನಲ್ಲಿ ಆತ್ಮನ ಕಡೆ ಸದಾಕಾಲ ಹೋಗೋದಕ್ಕೆ ಸನ್ಯಾಸ ಅಂತ ಹೇಳೋದು. He lives, a Brahmadnani lives in sannyasa yoga. Okay, doesn't mean that
he will take sannyasa ashrama. They are very different things. Sannyasa ashrama is a stage of life, whereas sannyasa yoga is a state of the mind. ಸನ್ಯಾಸ ಯೋಗ ಅಂದ್ರೆ ಮಾನಸಿಕ ಸ್ಥಿತಿ, ಸನ್ಯಾಸ ಆಶ್ರಮ ಅಂದರೆ ನೀವು ಜೀವನ ಮಾಡೋ ರೀತಿ. ಆಯ್ತಾ? ಇದನ್ನು ಜನ ಭಾಳ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸನ್ಯಾಸ ಆಶ್ರಮ ಆ್ಯಂಡ್ ಸನ್ಯಾಸ ಯೋಗ. ಸನ್ಯಾಸ ಯೋಗ ಇಸ್ ಸ್ಟೇಟ್ ಆಫ್ ದಿ ಮೈಂಡ್. ಎ ಗೃಹಸ್ಥ ಕ್ಯಾನ್ ಬಿ ಇನ್ ಸನ್ಯಾಸ ಯೋಗ, ರೈಟ್? ಆಯ್ತಾ? ಸನ್ಯಾಸ ಆಶ್ರಮ ಬೇರೆ, ಸನ್ಯಾಸ ಯೋಗ ಬೇರೆ. ಸನ್ಯಾಸ ಯೋಗ ಇಸ್ ದ ಸ್ಟೇಟ್ ಆಫ್ ದಿ ಮೈಂಡ್, ಮನಸ್ಸಿನ ಸ್ಥಿತಿ. ವಾಟ್ ಕೈಂಡ್ ಆಫ್ ಸ್ಟೇಟ್ ಆಫ್ ದಿ ಮೈಂಡ್ ಇಸ್ ದ್ಯಾಟ್? ದ ಮೈಂಡ್ is always focused on the objects. ಮನಸ್ಸಿನ ಸ್ಥಿತಿ ಏನು? ಯಾವಾಗ ಹೊರಗಿನ ವಿಷಯ ವಸ್ತುಗಳ ಮೇಲೆ ಮನಸ್ಸು ಕೇಂದ್ರೀಕೃತ ಆಗಿರ್ತದೆ. ಇಟ್ ಈಸ್ ಫೋಕಸ್ಡ್ ಆನ್ ದ ಆಬ್ಜೆಕ್ಟ್ಸ್, ಬಾಹ್ಯ ವಸ್ತುಗಳ ಮೇಲೆ. ಬಿಕಾಸ್ ದ ಮೈಂಡ್, ದ ನೇಚರ್ ಆಫ್ ದ ಮೈಂಡ್ ಹ್ಯಾಸ್ ಟೂ ನೇಚರ್ಸ್: ಔಟ್ ಗೋಯಿಂಗ್ ಆ್ಯಂಡ್ ಇನ್ವರ್ಡ್ ಮೂವಿಂಗ್. ಔಟ್ವರ್ಡ್ ಮೂವಿಂಗ್ ಆ್ಯಂಡ್ ಇನ್ವರ್ಡ್ ಮೂವಿಂಗ್. ಹೊರಗೆ ಹೋಗುವ ಮನಸ್ಸು ಮತ್ತು ಒಳಗೆ ಹೋಗುವ ಮನಸ್ಸು, ರೈಟ್? ಹೊರಗೆ ಹೋಗುವ ಮನಸ್ಸಿಗೆ ಸಂಸಾರ ಅಂತ ಹೇಳೋದು, ಒಳಗೆ ಹೋಗುವ ಮನಸ್ಸಿಗೆ ಸನ್ಯಾಸ ಅಂತ ಹೇಳೋದು. ನಮ್ಮ ಲೆಕ್ಕದಲ್ಲಿ ಸಂಸಾರ ಏನು? ಹೆಂಡತಿ, ಮಕ್ಕಳು, ಸಂಸಾರ. ಇನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಸಂಸಾರ ಇಸ್ ವೈಫ್ ಅಂಡ್ ಚಿಲ್ಡ್ರನ್. ನೋ, ಸಂಸಾರ ಈಸ್ ದ ಮೈಂಡ್ ವಿಚ್ ಗೋಸ್ ಔಟ್ ಇಸ್ ಕಾಲ್ಡ್ ಸಂಸಾರ. ದ ಮೈಂಡ್ ವಿಚ್ ಗೋಸ್ ಇನ್ಸೈಡ್ ಇಸ್ ಕಾಲ್ಡ್ ಸನ್ಯಾಸ. ಮನಸ್ಸು ಯಾವ ಒಳಗೆ ಹೋಗುತ್ತೆ ಅದಕ್ಕೆ ಸನ್ಯಾಸ ಅಂತ ಹೇಳೋದು, ಮನಸ್ಸು ಯಾವ ಹೊರಗೆ ಹೋಗುತ್ತೆ ಅದಕ್ಕೆ ಸಂಸಾರ ಅಂತ ಹೇಳೋದು. Actually, I was conducting a class in one of the places. ಒಂದು ಕಡೆ ನಾನು ಕ್ಲಾಸ್ ಮಾಡ್ತಾ ಇದ್ದೆ. ಆವಾಗ somebody said, "Sir, this is ಆಧ್ಯಾತ್ಮಿಕ ವಿಷಯ ನಮ್ಗೆ ಅಲ್ಲ ಸರ್, ಇದು ನಮಗೆಲ್ಲ. This spiritual subject is not for us." Then for whom it is? ಯಾರಿಗಪ್ಪ ಇದು? ಯಾರಿಗಿದು? ನಿಮ್ಗೆ ಯಾಕಲ್ಲ? ವೈ ಇಟ್ಸ್ ನಾಟ್ ಫಾರ್ ಯು? ಸರ್, ಐ ಆಮ್ ಮ್ಯಾರಿಡ್, ಐ ಹ್ಯಾವ್ 2 ಚಿಲ್ಡ್ರನ್. ವಾಟ್ ಮ್ಯಾರೇಜ್ ಹ್ಯಾಸ್ ಟು ಡೂ ವಿತ್ ಸಂಸಾರ ಆ್ಯಂಡ್ ಸನ್ಯಾಸ? ಮದುವೆಗೂ ಸಂಸಾರಕ್ಕೂ ಸನ್ಯಾಸಕ್ಕೂ ಏನು ವ್ಯತ್ಯಾಸ ಏನಿದೆ? ನಮ್ಮ ಲೆಕ್ಕದಲ್ಲಿ ಸಂಸಾರ ಅಂತ, ಸನ್ಯಾಸ ಅಂತ ಹೇಳಿದ್ರೆ ಮನೆ ಬಿಟ್ಟು ಎಲ್ಲೋ ಹೋಗೋದು, ಯಾವುದೋ ಡ್ರೆಸ್ ಹಾಕೋದು, ಹಿಮಾಲಯಕ್ಕೆ ಹೋಗೋದು, ಕೈಲಾಸ ಎಲ್ಲೋ ಹೋಗೋದು, ಕಾಡಿಗೆ ಹೋಗೋದು, ಅದು ಸನ್ಯಾಸ ಆಶ್ರಮ. ದಟ್ ಇಸ್ ಸನ್ಯಾಸ ಆಶ್ರಮ. ಆಶ್ರಮ ಮೀನ್ಸ್ ಎ ವೇ ಆಫ್ ಲಿವಿಂಗ್. That person was saying, this spirituality is not for us. So we are samsaris. Why? What do you mean by samsara? I have wife and children. People think that sannyasa means going to a forest or changing your dress. That's called sannyasa ashrama. Here is not spoken of sannyasa ashrama at all. The ashrama alla idu ಹೇಳ್ತಾ ಇರೋದು. Sannyasa yoga. The mind which is attracted to the external objects is called samsara. The mind which is attracted to the self is called sannyasa. ಆಯ್ತಾ? ಆತ್ಮದ ಕಡೆಗೆ ಯಾವಾಗ ಮನಸ್ಸು ಹೋಗ್ತದೆ ಅದಕ್ಕೆ ಸನ್ಯಾಸ ಅಂತ ಹೇಳೋದು. ಮನಸ್ಸು ಯಾವಾಗ ಹೊರಗೆ ಹೋಗುತ್ತೆ ಅದಕ್ಕೆ ಸಂಸಾರ ಅಂತ ಹೇಳೋದು. ದೇ ಆರ್ 2 ಡಿಫರೆಂಟ್ ಥಿಂಗ್ಸ್. ಬ್ರಹ್ಮಜ್ಞಾನಿ ಹಿ ಇಸ್ ಎಸ್ಟಾಬ್ಲಿಷ್ ಇನ್ ಸನ್ಯಾಸ ಯೋಗ. ಅವನು ಸನ್ಯಾಸ ಯೋಗದಲ್ಲಿ ಸ್ಥಿರನಾಗಿಬಿಟ್ಟಿದ್ದಾನೆ. ಅಂದ್ರೇನು? ಮನಸ್ಸು ಆತ್ಮದಲ್ಲಿ ನಿಂತೋಗ್ಬಿಟ್ಟಿದೆ. ಮೈಂಡ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಇನ್ ದಿ ಸೆಲ್ಫ್. ಆತ್ಮನಲ್ಲಿ ಮನಸ್ಸು ಸ್ಥಿರವಾಗಿ ಬಿಟ್ಟಿದೆ. ಮೈಂಡ್ ಹ್ಯಾಸ್ ಬಿಕಮ್ ಎಸ್ಟಾಬ್ಲಿಷ್ಡ್ ಇನ್ ದಿ ಸೆಲ್ಫ್. ದಟ್ಸ್ ವೈ ಹಿ ಇಸ್ ಸನ್ಯಾಸ ಯೋಗ ನಿರತ. ಶುದ್ಧ ಸತ್ವಾಹ ಏನಾಗ್ಬಿಟ್ಟಿದೆ? ಆತ್ಮಜ್ಞಾನಿಗೆ ಮನಸ್ಸಿಗೆ 3 ಗುಣಗಳು: ರಜಸ್ಸು, ತಮಸ್ಸು, ಸತ್ವ. ದ ಮೈಂಡ್ ಹ್ಯಾಸ್ 3 ನೇಚರ್ಸ್. ರಜೋಗುಣ ವಿಚ್ ಇಸ್ ಆಕ್ಟಿವಿಟಿ, ತಮಸ್ ವಿಚ್ ಇಸ್ ಡಲ್ನೆಸ್, and sattva means purity. Okay. One who has brahmadnani, one who has realized the self, has become full of sattva. Manasu shuddha sattvaದಿಂದ ಕೂಡೋಗ್ಬಿಟ್ಟಿದೆ. His mind has become purity. Mind has taken the quality of purity. It's called shuddha sattva. This guna, sattva guna, rajo guna, tamo guna
The example of that we can give as Ravana, Kumbhakarna, Vibhishana. Vibhishana represents the Sattva Guna, the pure mind, Shuddha Chetana. Ravana represents Rajoguna, activity, intense activity. Right? Kumbhakarna means always sleeping, eating and sleeping. It represents Tamoguna. ರಾವಣ ಅಂದರೆ ರಜೋಗುಣಕ್ಕೆ ರಾವಣ ಮತ್ತು ರಜೋಗುಣ ಎರಡು ಒಂದೇ. ಆಕ್ಟಿವಿಟಿ, ಚಟುವಟಿಕೆ, ಅದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು, ಯಾರು ಕದ್ಕೊಂಬರ್ಬೇಕು, ಆಯ್ತಾ, ಅದು ರಾವಣನ ಕೆಲಸ. ಓಕೆ. ಕುಂಭಕರ್ಣ ತಿನ್ನೋದು ಮಲಗೋದು. ವಿಭೀಷಣ ಶುದ್ಧ ಸತ್ವ, ಮನಸ್ಸು ಯಾವಾಗಲೂ ಭಗವಂತನ ಮೇಲೆ. ಇದು ಮೂರು ಗುಣಗಳು ಮನುಷ್ಯನಿಗೆ. ಆತ್ಮಜ್ಞಾನ ಬರಬೇಕಾದ್ರೆ ಮನುಷ್ಯನ ಗುಣ ಹೇಗಿರಬೇಕು? ಶುದ್ಧ ಸತ್ವದಿಂದ ಕೂಡಿರ್ಬೇಕಪ್ಪ. ಟು ಗೆಟ್ ಎ ಸೆಲ್ಫ್ ರಿಯಲೈಸೇಷನ್ ದ ಮೈಂಡ್ ಹ್ಯಾಸ್ ಟು ಬಿಕಮ್ ಫುಲ್ ಆಫ್ ಪ್ಯೂರಿಟಿ. ಶುದ್ಧ ಸತ್ವ, ರಜೋಗುಣ ತಮೋಗುಣಗಳು ಕಳೆದು ಶುದ್ಧ ಸತ್ವ ಉಳ್ಕೊಂಡಿರಬೇಕು. ಆ ಶುದ್ಧ ಸತ್ವದ ಗುಣದಲ್ಲಿ ಆತ್ಮದ ಅನುಭೂತಿ. ದ ಮೈಂಡ್, ವಿತ್ ದಟ್ ಪ್ಯೂರಿಟಿ ಆಫ್ ಮೈಂಡ್ ಯು ರಿಯಲೈಸ್ ದ ಸೆಲ್ಫ್. ಆತ್ಮಜ್ಞಾನ ಬರ್ತದೆ. ಆತ್ಮಜ್ಞಾನ ಬಂದ ಮೇಲೆ ಆ ಶುದ್ಧ ಸತ್ವನೂ ಇಲ್ಲ. he goes beyond the sattva, shuddha guna. After self-realization, even he is not the shuddha sattva, the purity of the mind, even that becomes irrelevant. ಅದು ಕಳ್ಚ್ಕೊಂಡ್ಬಿಡ್ತದೆ. ಆದರೆ ಅವನಲ್ಲಿ ಸಾತ್ವಿಕ ಗುಣಗಳು ಉಳ್ಕೊಂಡಿರ್ತವೆ. ಅವನಂದ್ರೆ ಅವನ ಪ್ರಪಂಚದ ವ್ಯವಹಾರ ಮಾಡುವಾಗ ಆ ಸತ್ವ ಗುಣಗಳ ಮೂಲಕ ವ್ಯವಹಾರ ಮಾಡ್ತಾನೆ. when he interacts in the world, he interacts through the quality of purity. ಆಯ್ತಾ? ಆದರೆ ಒಬ್ಬ ಜ್ಞಾನಿ ಸತ್ವಗುಣವನ್ನು ದಾಟಿ ಹೋಗ್ಬಿಟ್ಟಿದ್ದಾನೆ. he has gone beyond the ಸತ್ವಗುಣ. one who has realized he has gone beyond rajoguna, tamoguna and sattoguna also. But the last stage is sattoguna. ಆ ಕಡೆ ಹಂತ ಏನು? ಸತ್ವಗುಣ. ಅದಕ್ಕೆ ಹೇಳೋದು ನಾರಾಯಣ. ನಾರಾಯಣ ಎಲ್ಲಿದ್ದಾನೆ? ಕ್ಷೀರ ಸಮುದ್ರವಾಸಿ. ನಾರಾಯಣ ಸ್ಟೇಸ್ ಇನ್ ದ ಮಿಲ್ಕಿ ಓಷನ್. ರೈಟ್? ಆ ಮಿಲ್ಕಿ ಓಷನ್, ವಾಟ್ ಇಸ್ ದಟ್ ಮಿಲ್ಕಿ ಓಷನ್? ಆ ಶುದ್ಧವಾದ ಮನಸ್ಸಿದೆಯಲ್ಲ, ಶುದ್ಧವಾದ ಸತ್ವದಿಂದ ಕೂಡಿದ ಮನಸ್ಸಿದೆಯಲ್ಲ, ಅದೇ ಸಮುದ್ರ, ಕ್ಷೀರಸಾಗರ. ದ ಮೈಂಡ್ ವಿಚ್ ಹಸ್ ಬಿಕಮ್ ಫುಲ್ ಆಫ್ ಪ್ಯೂರಿಟಿ is called ಕ್ಷೀರಸಾಗರ. ಅದಕ್ಕೆ ಕ್ಷೀರಸಾಗರ. The mind which is full of purity, you experience the infinity as infinite. You feel as if it's infinite. ಯಾಕಂದ್ರೆ ಮನಸ್ಸು, mind has become very silent, the peaceful and full of ಸತ್ವಗುಣ. ಅದಕ್ಕೆ ಆಲ್ ಯುವರ್ ಸಾಧನ, ನಿಮ್ಮ ಎಲ್ಲ ಸ್ಪಿರಿಚುವಲ್ ಸಾಧನ, ಆಧ್ಯಾತ್ಮಿಕ ಸಾಧನೆ ಯಾಕೆ ಮಾಡ್ತೀರಪ್ಪ? ಟು ರೆಡ್ಯೂಸ್ ದ ತಮೋಗುಣ, ಡಲ್ನೆಸ್, ಓಕೆ, ಟು ಓವರ್ಕಮ್ ರಜೋಗುಣ, activity, and get established in purity, sattva-guna. In that pure sattva-guna, you experience Narayana. ಆ ನಾರಾಯಣನ ಅನುಭವ ಆಗ್ತದೆ ಶುದ್ಧ ಸತ್ವಗುಣ ತುಂಬಿದ ಮನಸ್ಸಿನಲ್ಲಿ. Okay? So he has become full of purity, the mind. ಅವನಿಗೆ ಎಲ್ಲ ಸಂಸ್ಕಾರಗಳು ಹೋಗ್ಬಿಟ್ಟಿದ್ದಾವೆ. ಆಲ್ ಸಂಸ್ಕಾರಸ್ ಆರ್ ಡ್ರಾಪ್ಡ್, ಆಲ್ ಇಂಪ್ರೆಷನ್ಸ್ ಆರ್ ಗಾನ್. ಯಾವ ಸಂಸ್ಕಾರಗಳು? ತಮೋಗುಣದ ಇಂಪ್ರೆಷನ್ಸ್ ಇರ್ತವೆ, ತಮೋಗುಣದ್ದು. ರಜೋಗುಣದ ಇಂಪ್ರೆಷನ್ಸ್ ಇರ್ತವೆ ಮನುಷ್ಯನಲ್ಲಿ, ಸತ್ವಗುಣದ ಇಂಪ್ರೆಷನ್ಸ್ ಇರ್ತವೆ. ಎ ಹ್ಯೂಮನ್ ಬೀಯಿಂಗ್ ಹ್ಯಾಸ್ 3 types ಆಫ್ ಇಂಪ್ರೆಷನ್ಸ್. ತಮೋಗುಣ, ತಮಸ್, ಆಫ್ ಡಲ್ನೆಸ್ ಆ್ಯಂಡ್ ಲೇಸಿನೆಸ್ ಆ್ಯಂಡ್ ಇಗ್ನೋರೆನ್ಸ್, ದೋಸ್ ಇಂಪ್ರೆಷನ್ಸ್ ಆರ್ ದೇ. ರಜೋಗುಣ, ದಿ ಇಂಪ್ರೆಷನ್ಸ್ ಆಫ್ ಆಕ್ಟಿವಿಟಿ ಆರ್ ದೇ. ಸತ್ವಗುಣ, ದಿ ಇಂಪ್ರೆಷನ್ಸ್ ಆಫ್ ಪ್ಯೂರಿಟಿ ಆರ್ ದೇ. ದೀಸ್ 3 ಇಂಪ್ಯೂರಿಟೀಸ್ ಆರ್ ದೇ ಇನ್ ಈಚ್ ಹ್ಯೂಮನ್ ಬೀಯಿಂಗ್. ಈ 3 ರೀತಿಯ ಗುಣಗಳಿದ್ದಾವೆ. ಅದರಲ್ಲಿ ಬ್ರಹ್ಮಜ್ಞಾನಿ ಹ್ಯಾಸ್ ಡ್ರಾಪ್ಡ್ ಇಂಪ್ರೆಷನ್ಸ್ ಆಫ್ ತಮೋಗುಣ, ರಜೋಗುಣ. ಹಿ ಹ್ಯಾಸ್ ಇಂಪ್ರೆಷನ್ಸ್ ಆಫ್ ಓನ್ಲಿ ಸತ್ವಗುಣ ಲೆಫ್ಟ್. ಅಲ್ಲಿ ಓನ್ಲಿ ಸತ್ವಗುಣದ ಮಾತ್ರ ಗುಣಗಳು ಮಾತ್ರ ಉಳ್ಕೊಂಡಿದ್ದಾವೆ. ಯಾಕೆ ಅದು? ಟು ಹೆಲ್ಪ್ ದಿ ವರ್ಲ್ಡ್, ಲೋಕ ಕಲ್ಯಾಣ. ಓಕೆ, ಇಫ್ ಸತ್ವಗುಣಸ್ ಇಂಪ್ರೆಷನ್ ಆಲ್ಸೋ ಗೋಸ್, ಹಿ ಡಸಂಟ್ ಡೂ ಎನಿಥಿಂಗ್, ಸಿಟ್ಸ್ ಅಷ್ಟೇ. ಸತ್ವಗುಣದ ಇಂಪ್ರೆಷನ್ಸ್ ಹೋಗ್ಬಿಟ್ರೆ ಅವ್ರ ಪ್ರಪಂಚದಲ್ಲಿ ಏನು ಮಾಡೋಕ್ಕಾಗಲ್ಲ. ಪ್ರಪಂಚದೊಟ್ಟಿಗೆ ವ್ಯವಹಾರ ಮಾಡಬೇಕಾದ್ರೆ ಸತ್ವಗುಣದ ಇಂಪ್ರೆಷನ್ ಸ್ವಲ್ಪ ಉಳ್ಕೊಂಡಿರ್ತವೆ. ಸಮ್ ಅಮೌಂಟ್ ಆಫ್ ಇಂಪ್ರೆಷನ್ಸ್ ಆಫ್ ಸತ್ವಗುಣ ರಿಮೈನ್ಸ್ ಫಾರ್ ಇಂಟ್ರಾಕ್ಟಿಂಗ್ ಇನ್ ದ ವರ್ಲ್ಡ್. ಆಸ್ ಹಿ ಇಂಟ್ರಾಕ್ಟ್ಸ್ ಇನ್ ದ ವರ್ಲ್ಡ್, ಈವನ್ ದಟ್ ಸತ್ವಗುಣ, ದಿ ಇಂಪ್ರೆಷನ್ ಆಫ್ ಸತ್ವಗುಣ ಆಲ್ಸೋ ಡ್ರಾಪ್ಸ್. ಆ ಸತ್ವಗುಣದ ಇಂಪ್ರೆಷನ್ಸ್ಗಳು ಕಳ್ಸ್ಕೊಂಡು ಹೋಗ್ಬಿಡ್ತವೆ. ರೈಟ್? ಅದು ಸತ್ವಗುಣ ಸ್ವಲ್ಪ ಇಂಪ್ರೆಷನ್ಸ್ ಉಳ್ಕೊಂಡಿರ್ತಾವಪ್ಪ.
In a Jnani, those Sattva-guna impressions will remain. The nature ensures that some Sattva-guna impressions are remaining. That is for helping the world. ಪ್ರಪಂಚಕ್ಕೆ ದರ್ಶನ ಮಾಡಲಿಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ, ಲೋಕ ಕಲ್ಯಾಣ ಮಾಡಲಿಕ್ಕೆ ಅವನಲ್ಲಿ ಸ್ವಲ್ಪ ಸತ್ವಗುಣ ಉಳ್ಕೊಂಡಿರ್ತದೆ. ಇಲ್ಲದೆ ಸತ್ವಗುಣ ಉಳ್ಕೊಂಡಿದ್ರೆ ಸೈಲೆಂಟ್ ಅಷ್ಟೇ. ಸತ್ವಗುಣ ಉಳ್ಕೊಂಡದಕ್ಕೆ ಒಬ್ಬ ಜ್ಞಾನಿ ಪ್ರಪಂಚಕ್ಕೆ ಲೋಕ ಕಲ್ಯಾಣಕ್ಕೆ ಪಾಠ ಮಾಡೋದು, ಹೇಳಿಕೊಡೋದು, ಆತ್ಮಜ್ಞಾನ ಬಗ್ಗೆ ಬೋಧನೆ ಮಾಡಿ ಸಾಧ್ಯ ಆಗ್ತದೆ. There are three qualities, three types of impressions in you called tamoguna, rajoguna, sattoguna. Example ಹೇಳ್ತೇನೆ ಅದಕ್ಕೆ. There was a merchant, ಒಬ್ಬ ವ್ಯಾಪಾರಿ ಇದ್ದ. ಅವನ ವ್ಯಾಪಾರಿ, he was going through a forest. ಅವನು ಕಾಡಲ್ಲಿ ಹೋಗ್ತಾ ಇದ್ದ. ಕಾಡಲ್ಲಿ ಹೋಗ್ತಾ ಇರುವಾಗ some thieves attacked him. ಕಳ್ಳರು ಅವನ್ನ ಅಟ್ಯಾಕ್ ಮಾಡಿದ್ರು, ಹಿಡ್ಕೊಂಡ್ಬಿಟ್ರು. They tied him to a tree, ಮರಕ್ಕೆ ಕಟ್ಟಾಕ್ಬಿಟ್ರು. Okay, then one thief comes. ಏನು ಮಾಡ್ತಾನೆ, ಒಬ್ಬ ಕಳ್ಳ ಬರ್ತಾನೆ. We have taken all the gold and all everything from him, no, ಎಲ್ಲ ಬಂಗಾರ ಎಲ್ಲ ಕದ್ದಾಗ್ಬಿಟ್ಟಿದೆ. Let us kill him, ಸಾಯಿಸ್ಬಿಡೋಣ ಅವನು ಅಂತ. ರೈಟ್, ಅವನ್ನ ಏನು ಮಾಡೋಣ, ವಿಲ್ kill him, ಸುಮ್ಮನೆ ಯಾಕೆ ಬಿಡ್ಬೇಕು ಅವನ್ನ, ಸಾಯಿಸ್ಬಿಡೋಣ. ಆಯ್ತಾ, ಆ ರೀತಿ ಮಾತುಕತೆ ನಡೆದಿದೆ. ಇನ್ನೊಬ್ಬ ಬರ್ತಾನೆ, ನೆಕ್ಸ್ಟ್ ಥೀಪ್ ಕಮ್ಸ್. He sees this fellow, ಸರಿಯಾಗಿ ಹೊಡೆದು ಬಿಡ್ತಾನೆ. He keeps beating him. The second thief comes and hits him very hard. Okay, for no reason, just hits. ಕಾರಣ ಎಲ್ಲ ಹೊಡೆದು ಬಿಡ್ತಾನೆ. Then after some time a third thief comes. ಮೂರನೇ ಕಳ್ಳ ಬರ್ತಾನೆ. ಅವನೇನು ಮಾಡ್ತಾನೆ, ಇವನು ಹಗ್ಗ ಎಲ್ಲ ಬಿಚ್ತಾನೆ. He frees him from the tree and takes him out and shows the way for city and asks him to run. ಓಡ ಅಂತ ಹೇಳ್ತಾನೆ. Right? He asks him to run. So how many thieves are there? 3 thieves. ಸತ್ವಗುಣ, ರಜೋಗುಣ, ತಮೋಗುಣ. All the 3 are thieves only. ಕಳ್ರೆ. ಎಲ್ಲ 3 ಗುಣಗಳು ಕಳ್ರೆ. So don't think the ಸತ್ವಗುಣ is very great. Even that is a thief because it's a prakriti nature. It is nothing to do with you. You have to go beyond all these 3 thieves. ಈ 3 ಜನ ಕಳ್ಳರು ಸಿಕ್ಕಾಕೊಂಡ್ಬಿಡ್ತಾರೆ, ನಿಮ್ಮನ್ನ ಹಿಡ್ಕೊಂಡ್ಬಿಡ್ತಾರೆ. ಯಾರ ಗುಣ? ಸತ್ವಗುಣ, ರಜೋಗುಣ, ತಮೋಗುಣ. ಮೊದಲನೇ ಕಳ್ಳ ಏನೋ ಬಂದು ಸಾಯಿಸ್ಬಿಡ್ತಂತ ಹೇಳ್ತಾನೆ. ಫಸ್ಟ್ ಥೀಫ್ ಕಮ್ಸ್ ಅಂಡ್ ಸೇಸ್ kill him. That's called ತಮೋಗುಣ. ತಮೋಗುಣ ಅವನು. ರೈಟ್, ಸೆಕೆಂಡ್ ಥೀಫ್ ಕಮ್ಸ್ ಅಂಡ್ beats you. ಹಿಡ್ಕೊಂಡು ಹೊಡಿತಾರೆ, ಅದು ರಜೋಗುಣ ಆಕ್ಟಿವಿಟಿ. ರೈಟ್, ಥರ್ಡ್ ಥೀಫ್ ಆಲ್ಸೋ ಈಸ್ ಎ ಥೀಫ್. ಮೂರನೇವನು ಕಳ್ಳನೆ. ಆದ್ರೆ ಅವ್ರು ಏನು ಮಾಡ್ತಾನೆ, ನಿಮ್ಮನ್ನ ತಪ್ಸ್ಕೊಂಡು ಹೋಗ್ಲಿ ಬಿಡ್ತಾನೆ, ಮೋಕ್ಷಕ್ಕೆ ದಾರಿ ತೋರಿಸ್ತಾನೆ. ಆಯ್ತಾ, ದಿ ಥರ್ಡ್ ಥೀಫ್ ಆಲ್ಸೋ ಈಸ್ ಓಕೆ, ಈಸ್ ಆಲ್ಸೋ ಎ ಥೀಫ್ ಓನ್ಲಿ. ಅವನು ಕಳ್ಳನೆ. ಅವನು ಸತ್ವಗುಣ ಕೂಡ ಕಳ್ಳನೆ. ಆದ್ರೆ ಏನು ಮಾಡ್ತಾರೆ ಪಾಪ, ಸತ್ವಗುಣ ಬೇರೆಯವ್ರಾಗಿ ನಿಮ್ಮನ್ನು ತೊಂದರೆ ಕೊಡಲ್ಲ, ಅವ್ರನ್ನ ಬಿಟ್ಟು ನಿಮ್ಮನ್ನು ಕಳಿಸ್ತಾನೆ. ಹಿ ರಿಫ್ರೀಸ್ ಯು, ಹಿ ಲಿಬರೇಟ್ಸ್ ಯು. So a Brahmadnani is established in Shuddha Sattva, a purity of the mind. Okay, but he is not attached to the mind. He uses the purity of the mind for teaching purpose. How long? Till that impressions of Sattva-guna goes. Right? ಆ ಸತ್ವಗುಣದ ಗುಣಗಳ ಕ್ವಾಲಿಟಿ ಹೋಗೋರಿಗೆ ಇರ್ತಾನೆ. So then he stays in Brahmaloka. This is very difficult to understand, people to understand. ಬಹಳ ಕಷ್ಟ ಜನರಿಗೆ. People think that Brahmaloka means somewhere there. ಎಲ್ಲೋ ಒಂದು ಕಡೆ ಇದೆ ಬ್ರಹ್ಮಲೋಕ. ಬ್ರಹ್ಮಲೋಕ ಅಂದರೆ ಭಗವಂತನ ಲೋಕ. ಅದಕ್ಕೆ ವೈಕುಂಠ ಅಂತ ಹೇಳೋದು, ವಿಷ್ಣು ಲೋಕ ಅಂತ ಹೇಳೋದು, ಬ್ರಹ್ಮಲೋಕ ಅಂತ ಹೇಳೋದು. ಯು ಕ್ಯಾನ್ ಸೇ ದಿ ಲೋಕ, ದಿ ಹೈಯರ್ ಸ್ಟೇಟ್ ಆಫ್ ಹೈಯರ್ ಕಾನ್ಷಿಯಸ್ನೆಸ್. ಎಲ್ಲಿರ್ತದೆ? ಎಲ್ಲೋ ಇದೆ ಅಂತ ಜನರ ಲೆಕ್ಕದಲ್ಲಿ. People think it's somewhere. But a Gnani stays always in Brahmaloka. ಆಯ್ತಾ, ಒಬ್ಬ ಬ್ರಹ್ಮಜ್ಞಾನಿ ಎಲ್ಲಿರ್ತಾನೆ? ಯಾವ ಲೋಕದಲ್ಲಿ ಇರ್ತಾನೆ? ಬ್ರಹ್ಮಲೋಕದಲ್ಲಿ ಇರ್ತಾನೆ. Brahmaloka means not a physical place. The loka is not a physical place. Loka is a state of consciousness. State of consciousness. This you can understand very well. The boy is in love with the girl
ಹುಡುಗ ಹುಡುಗಿ ಮೇಲೆ ಪ್ರೀತಿಲಿದ್ದಾನೆ, ಹುಡುಗಿ ಹುಡುಗನ ಮೇಲೆ ಪ್ರೀತಿಲಿದ್ದಾನೆ. ಸೊ ಟಾಕ್ ಟು ದ ಬಾಯ್, he won't answer because his mind is at the place of the girl. ಆ ಹುಡುಗಿ ಮನೆಯಲ್ಲಿದೆ ಅಂದು, and you talk to the girl, her mind is somewhere else. So loka is not where you are present physically. ನೀವು ದೈಹಿಕವಾಗಿ ಎಲ್ಲಿರೋದು ಲೋಕ ಅಲ್ಲಪ್ಪ, ಸೈಕಾಲಜಿಕಲ್ ನೀವು ಎಲ್ಲಿದ್ದೀವೋ ಅದು ಲೋಕ. ಯುವರ್ ಇನ್ನರ್ ಎಕ್ಸ್ಪೀರಿಯನ್ಸ್ ಗಳು ಲೋಕ. ಯು ಮೇ ಬಿ ವೆರಿ ವೆಲ್ ಪ್ರೆಸೆಂಟ್ ಇನ್ ಭೂಲೋಕ, ಬಟ್ ಯು ಮೇ ಬಿ ಆಸ್ ವೆಲ್ ಪ್ರೆಸೆಂಟ್ ಇನ್ ದಿ ಸ್ವರ್ಗಲೋಕ. ಭೂಲೋಕದಲ್ಲಿ ಇರ್ಬೋದು, ಬಟ್ ಸ್ವರ್ಗಲೋಕದ ಸುಖವನ್ನು ಅನುಭವಿಸ್ತಾ ಇರ್ಬೋದು. ಯು ಮೇ ಬಿ ಪ್ರೆಸೆಂಟ್ ಇನ್ ಭೂಲೋಕ, ಬಟ್ ಯು ಮೇ ಬಿ ಇನ್ ಬ್ರಹ್ಮಲೋಕ. ದ ಮೈಂಡ್ ಮೇ ಬಿ ಇನ್ ಬ್ರಹ್ಮಲೋಕ, ದ ಹೈಯೆಸ್ಟ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಡಿ ಮೇ ಬಿ ಎಕ್ಸ್ಪೀರಿಯನ್ಸಿಂಗ್. ಲೋಕ ಅಂದರೆ ಜನ ಏನು ತಿಳ್ಕೊಂಡಿದ್ದಾರೆ, ದೇಹ ಎಲ್ಲಿದೆಯೋ ಅದು ಲೋಕ ಅಂತ. ಪೀಪಲ್ ಥಿಂಕ್ ದಟ್ ಲೋಕ ಮೀನ್ಸ್ ವೇರ್ ದ ಬಾಡಿ ಈಸ್ ಲೋಕ. ಸೊ ದಟ್ಸ್ ವೈ ಶಿವ ಇಸ್ ಇನ್ ಕೈಲಾಸ, ವಿಷ್ಣು ಇಸ್ ವೈಕುಂಠ. People always think that physically you have to be there. It's not physical. Loka is psychological. ಮಾನಸಿಕ ಸ್ಥಿತಿಗೆ ಲೋಕ ಅಂತ ಹೇಳೋದು, ಮಾನಸಿಕ ಅನುಭವಕ್ಕೆ ಲೋಕ ಅಂತ ಹೇಳೋದು. ಸೊ ಬ್ರಹ್ಮಜ್ಞಾನಿ ಎಲ್ಲಿರ್ತಾನೆ, ಮಾನಸಿಕವಾಗಿ ಬ್ರಹ್ಮಲೋಕದಲ್ಲಿ ಇರ್ತಾನೆ. ಹಿ ಈಸ್ ಇನ್ ಬ್ರಹ್ಮಲೋಕ ಆಲ್ರೆಡಿ. ಯಾವಾಗ ಬದುಕಿದ್ದಾಗಲೇ, ವೆನ್ ಈಸ್ ಅಲೈವ್. ವಾಟ್ ಈಸ್ ಬ್ರಹ್ಮಲೋಕ? ಶಾಶ್ವತವಾದ ಸ್ಥಾನ. ಅಜಂ, ನಿರ್ವಿಕಲ್ಪಂ, ನಿರಾಕಾರಂ, ಹುಟ್ಟದೇ ಇರೋದು, ಆಕಾರ ಇಲ್ದಿರೋದು, ಶಾಂತ ಸ್ವರೂಪ, ಆನಂದ ಸ್ವರೂಪ. ಆ ಲೋಕದಲ್ಲಿ ಸದಾಕಾಲ ಇರುವವನಿಗೆ ಬ್ರಹ್ಮಜ್ಞಾನಿ ಅಂತ ಹೇಳೋದು. ಒನ್ ಹೂ ಇಸ್ ದೇರ್ ಆಲ್ ದ ಟೈಮ್ ಇಸ್ ಕಾಲ್ಡ್ ಬ್ರಹ್ಮಜ್ಞಾನಿ. ನೌ ಪೀಪಲ್ ಥಿಂಕ್ ದಟ್ ಬ್ರಹ್ಮಜ್ಞಾನಿ ಮೀನ್ಸ್ he is somewhere else. Brahmaloka. Brahmaloka is, ಬ್ರಹ್ಮಜ್ಞಾನಿ ಈಸ್ ಇನ್ ಬ್ರಹ್ಮಲೋಕ ವೈಲ್ ಈಸ್ ಅಲೈವ್. ಬದುಕಿದ್ದಾಗ ಶರೀರದಲ್ಲಿರುವಾಗಲೇ ಮನಸ್ಸು ಬ್ರಹ್ಮಲೋಕದಲ್ಲಿ ಇರ್ತದೆ. ಆಯ್ತಾ? ಚರವ ಕಾಲೆ, ಸತ್ತ ಮೇಲೆ ಏನಾಗುತ್ತೆ? ಬ್ರಹ್ಮಜ್ಞಾನಿ ಶರೀರ ಯಾಕಿರ್ತದೆ? ವೈ ದ ಬ್ರಹ್ಮಜ್ಞಾನಿ ಹ್ಯಾಸ್ ಅ ಬಾಡಿ. ಆ ಬಾಡಿ ಯಾಕಿರುತ್ತಂದ್ರೆ, ಎಣ್ಣೆಯಲ್ಲಿ, ದೀಪದಲ್ಲಿ ಎಣ್ಣೆ ಇರ್ತದೆ. ವೈ ಬ್ರಹ್ಮಜ್ಞಾನಿ ಇಸ್ ಅಲೈವ್ ಇಸ್ ಬಿಕಾಸ್ ದಿಸ್ ಆಯಿಲ್ ಇನ್ ದ ಲ್ಯಾಂಪ್. ಆ ಆಯಿಲ್, ಎಣ್ಣೆ ಮುಗಿಬೇಕು. ಎಣ್ಣೆ ಮುಗಿದ ಮೇಲೆ ದೀಪ ಆಫ್ ಆಗಿಬಿಡ್ತದೆ. ಆಫ್ಟರ್ ದಟ್ ಆಯಿಲ್ ಗೆಟ್ಸ್, ಆಫ್ಟರ್ ದಟ್ ಆಯಿಲ್ ಈಸ್ ಎಕ್ಸಾಸ್ಟೆಡ್, ದ ಲ್ಯಾಂಪ್ ವಿಲ್ ಬ್ಲೋ ಆಫ್. ಸೊ ದಿಸ್ ಆಯಿಲ್ ಈಸ್ ನಥಿಂಗ್ ಬಟ್ ಸಂಸ್ಕಾರ. ಆ ಎಣ್ಣೆ ಏನು? ಸಂಸ್ಕಾರ. ದಿ ಇಂಪ್ರೆಷನ್ಸ್. ಆಯಿಲ್ ಈಸ್ ದ ಸಂಸ್ಕಾರ, ಇಂಪ್ರೆಷನ್ಸ್. ಎಣ್ಣೆ ಏನು? ಸಂಸ್ಕಾರ. ದೀಪದ ಎಣ್ಣೆ ಏನು? ಸಂಸ್ಕಾರ. ಆಯ್ತಾ? ಸೊ ನಿಮ್ಮ ಜೀವನ, ಅವರ್ ಲೈಫ್ ಈಸ್ ರನ್ನಿಂಗ್ ಔಟ್ ಆಫ್ ಆಯಿಲ್. ಎಂಥ ಆಯಿಲ್ ಅದು? ಸಂಸ್ಕಾರ ಆಫ್ ತಮೋಗುಣ, ಸಂಸ್ಕಾರ ಆಫ್ ರಜೋಗುಣ, ಸಂಸ್ಕಾರ ಆಫ್ ಸತ್ವಗುಣ. 3 ರೀತಿಯ ಎಣ್ಣೆ ನಡೀತಾ ಇದೆ ನಮ್ಮಲ್ಲಿ. there are 3 types of oil in our lamp. ನಮ್ಮ ದೇಹದಲ್ಲಿ, ನಮ್ಮ ಜೀವನದಲ್ಲಿ ಏನಿದೆ? 3 ರೀತಿಯ ಎಣ್ಣೆಗಳಿದ್ದಾವೆ. ಎಂಥದ್ದು? ತಮೋಗುಣದಿಂದ ಕೂಡಿದ ಸಂಸ್ಕಾರ, ರಜೋಗುಣದಿಂದ ಕೂಡಿದ ಸಂಸ್ಕಾರ, ಸತ್ವಗುಣದಿಂದ ಕೂಡಿದ ಸಂಸ್ಕಾರ. ಆಯ್ತಾ? ಈ ಬೇರೆ ಬೇರೆ ರೀತಿಯ ಆಯಿಲ್ಗಳಿದಾವಲ್ಲಪ್ಪ. ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ನು. ಈಗ ನಮ್ಮ ಪೆಟ್ರೋಲ್ ಬಂಕಿಗೆ ಹೋದರೆ ಹೈ ಸ್ಪೀಡ್ ಡೀಸೆಲ್ ಅಂತ ಕೊಡ್ತಾರೆ. ಆಯ್ತಾ? ಆರ್ಡಿನರಿ ಡೀಸೆಲ್ ಇದೆ, ಹೈ ಸ್ಪೀಡ್ ಡೀಸೆಲ್ ಇದೆ. ಇನ್ನು ಕೆಲವು ಪೆಟ್ರೋಲ್ ಬಂಕಲ್ಲಿ ಕಲಬೆರಕೆ ಡೀಸೆಲ್ ಇದೆ, ಮಿಕ್ಸ್ಡ್ ಆಯಿಲ್. ಯಾವುದೋ ಪೆಟ್ರೋಲ್ ಸಿಮೆಂಟ್ ಹಾಕಿರ್ತಾರೆ, ಏನದು ಕೆರೋಸಿನ್ ಆಯಿಲ್ ಮಿಕ್ಸ್ಡ್, ರೈಟ್? ಕಡೆಗೆ ಏರ್ಕ್ರಾಫ್ಟ್ಗೆ ಹಾಕಬೇಕಾದ್ರೆ ಪ್ಯಾರಾಫಿನ್ ಅಂತ ಹೇಳ್ತಾರೆ, ಸ್ಪೆಷಲ್ ಹೈಲಿ ರಿಫೈನ್ಡ್ ಅಲ್ವಾ? 3 ರೀತಿಯ ಪೆಟ್ರೋಲ್ಗಳಲ್ಲೇ 3 ರೀತಿ ಇದೆ. ಎಂಥದ್ದು? ಕೆರೋಸಿನ್ ಮಿಕ್ಸ್ಡು, ಆರ್ಡಿನರಿ ಡೀಸೆಲ್ಲು, ಹೈ ಸ್ಪೀಡ್ ಡೀಸೆಲ್ಲು, ಕಡೆಗೆ ಪ್ಯಾರಾಫಿನ್ ಅಂತ, ವಿಚ್ ಇಸ್ ಯೂಸ್ ಫಾರ್ ಏರ್ಕ್ರಾಫ್ಟ್. ಗೊತ್ತಾಗ್ತೀಯಾ? there are 3 types of 4 types of diesel petrol vehicle. So some places you get mixed kerosene mixed petrol diesel. Some places you get high speed diesel, which is actually purified diesel. And what you use for aircraft is called paraffin, which is highly purified. So most of the people have these 3 impurities these 3 oils in their lamp. ತಮೋಗುಣ ಮಿಶ್ರಿತ, ದ ಫುಲ್ ಆಫ್ ತಮಸ್ಸು, ಇಂಪ್ಯೂರಿಟಿ, ವಿಚ್ ಇಸ್ ಲೈಕ್ ನಥಿಂಗ್ ಬಟ್ ಕೆರೋಸಿನ್ ಮಿಕ್ಸ್ಡ್ ಪೆಟ್ರೋಲ್, ರೈಟ್? ರಜೋಗುಣ, ಸ್ವಲ್ಪ ಹೈ ಸ್ಪೀಡ್ ಡೀಸೆಲ್, ವೆರಿ ಆಕ್ಟಿವ್. ಅದು ಪೆಟ್ರೋಲ್ ಆಗಿದ್ರೆ ಓಡ್ತಾರೆ, ಎಲ್ಲೆಲ್ಲ ಏನೋ ಮಾಡ್ತಾರೆ.
Then paraffin, which is pure, which is used for aircraft. So Gnani has the pure samskaras only left. ಏನದು ಶುದ್ಧ ಸಂಸ್ಕಾರ ಮಾತ್ರ ಉಳ್ಕೊಂಡಿದೆ. ಎಂಥ ಸಂಸ್ಕಾರ? The purified, ಶುದ್ಧ ಸತ್ವದಿಂದ ಕೂಡಿದ ಸಂಸ್ಕಾರ ಮಾತ್ರ ಉಳ್ಕೊಂಡಿದೆ ಅವನಲ್ಲಿ. Only purified samskaras are there. So the purified samskaras will burn. ಅದು ಸುಟ್ಟೋಗುತ್ತೆ. The moment it burns, the lamp will be off. ಅಜ್ಞಾನಿ ಶರೀರ ಬಿಟ್ಟು ಹೋಗ್ಬಿಡ್ತಾನೆ. ಅಜ್ಞಾನಿ ಶರೀರ ಎಲ್ಲರೂ ಇಟ್ಕೊಂಡಿರ್ತಾರೆ. ಆ ಶುದ್ಧ ಸಂಸ್ಕಾರದಲ್ಲಿ ಏನೇನು ಉಳ್ಕೊಂಡಿದ್ದಾವೆ ಅದು ಯಾವುದದು? ದೋಷ ಶುದ್ಧ ಸಂಸ್ಕಾರ ಆರ್ ದ್ಯಾರ್ ಓನ್ಲಿ ಫಾರ್ ಲೋಕ ಕಲ್ಯಾಣ. ಪ್ರಪಂಚಕ್ಕೆ ಒಳ್ಳೇದಾಗಲಿ ಅಂತ ಏನು ಸಂಸ್ಕಾರ ಇದೆ ಅದು ಉಳ್ಕೊಂಡಿರ್ತದೆ. ಅದು ಕೆಲಸ ಮುಗಿತಿದ್ದಾಗೆ ಜಾಗ ಖಾಲಿ. ಈ ಲೀವ್ಸ್ ದ ವರ್ಲ್ಡ್. ಕ್ಲಿಯರ್? ಶ್ಲೋಕದ ಮೀನಿಂಗ್ ಕ್ಲಿಯರ್? ಎನಿ ಕ್ವಶನ್ಸ್? Gata, sorry? After leaving, where he goes? When the Brahman No. Body drops. That's all. Next sloka says where he goes. Gataha kalaha. Panchadasha. Pratishta. Devascha. Sarve. Pratidevatasu. कर्माणि विज्ञान मयश्च आत्मा परे अव्यये सर्व ಏಕೀ ಭವತಿ. ಎಲ್ಲಿ ಹೋಗ್ತಾನಪ್ಪ ಜ್ಞಾನಿ? ವೆರಿ ಗೋಸ್. ಫಸ್ಟ್ ಆಫ್ ಆಲ್ ಗತಾಹ ಕಲಾಹ ಪಂಚದಶ ಪ್ರತಿಷ್ಠಾ. ಈಚ್ ಹ್ಯೂಮನ್ ಬೀಯಿಂಗ್ ಹ್ಯಾಸ್ 16 ಷೋಡಶ ಕಲಾ ಪುರುಷ. 16 ಕಲೆಗಳಿದಾವೆ ಮನುಷ್ಯನಲ್ಲಿ. ಕಲಾ ಮೀನ್ಸ್ ಕ್ವಾಲಿಟೀಸ್, ರೈಟ್? ಕಲಾ ಮೀನ್ಸ್ ಕ್ವಾಲಿಟೀಸ್. 16 ಕಲೆಗಳಿದಾವೆ ಮನುಷ್ಯನಲ್ಲಿ. ಯಾವ್ದು ಕಲೆ? ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ರೈಟ್? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಆತ್ಮ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಆತ್ಮ, ಜೀವಾತ್ಮ. ಆಯ್ತಾ? ಈ 15 ಕಲಾಸ್ ದೇ ಗೋ ಬ್ಯಾಕ್ ಟು ಪರಮಾತ್ಮ. 15 ಪಂಚಭೂತಗಳು ಏನಾಗ್ತವೆ? 5 ಎಲಿಮೆಂಟ್ಸ್. ಬಾಡಿ ಮೇಡ್ ಆಫ್ 5 ಎಲಿಮೆಂಟ್ಸ್, ರೈಟ್? ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚಭೂತಗಳು ಸೇರ್ಕೊಂಡ್ಬಿಡ್ತವೆ. ಇಟ್ ಮರ್ಜಸ್ ವಿತ್ ದಿ 5 ಎಲಿಮೆಂಟ್ಸ್. ಓಕೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ವಿಚ್ ಇಸ್ ಆಕ್ಚುಲಿ ದಿ ಇನ್ನರ್ ಕಾನ್ಷಿಯಸ್ನೆಸ್ ದಟ್ ಗೋಸ್ ಬ್ಯಾಕ್ ಟು ದಿ ಸೆಲ್ಫ್, ಆತ್ಮನ್. ವೈ ಲಿವಿಂಗ್ ಇಟ್ ಸೆಲ್ಫ್, ಬದುಕಿದ್ದಾಗಲೇ ಮನಸ್ಸು ಆತ್ಮನಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಓಕೆ. ಆದರೂ ಸ್ವಲ್ಪ ಮನಸ್ಸು ಸಂಸ್ಕಾರ ನಡೀತಾ ಇತ್ತು. ಯಾವ್ದು ಸಂಸ್ಕಾರ? ಸತ್ತು ಗುಣ ಕೂಡಿದ ಸಂಸ್ಕಾರ. ಸ್ವಲ್ಪ ಎಣ್ಣೆ ಇತ್ತು. ಈಗ ಎಣ್ಣೆ ಖಾಲಿ ಆದಮೇಲೆ ಏನಾಗುತ್ತೆ? ದೀಪ ಆರಿ ಹೋಗ್ಬಿಡ್ತದೆ. ದ ಲ್ಯಾಂಪ್ ಬ್ಲೋಸ್ ಔಟ್. ಇಟ್ಸ್ ಕಾಲ್ಡ್ ಪರಿನಿರ್ವಾಣ ಅಥವಾ ಜೀವ. ಇದು ಮೊದಲನೇದು. ಫಸ್ಟ್ ಒನ್ ಈಸ್ ಕಾಲ್ಡ್ ಜೀವನ್ ಮುಕ್ತಿ. ಬದುಕಿದ್ದಾಗ ಬ್ರಹ್ಮನ ಅನುಭವಿಸು ಜೀವನ್ ಮುಕ್ತಿ. ಸತ್ತ ಮೇಲೆ ವಿದೇಹ ಮುಕ್ತಿ. ಆಫ್ಟರ್ ಡೆತ್ ದ ಬಾಡಿ ಈಸ್ ಡ್ರಾಪ್. ದ ಬಾಡಿ ಮೇಡ್ ಆಫ್ 5 ಎಲಿಮೆಂಟ್ಸ್. ಇಟ್ ಗೋಸ್ ಬ್ಯಾಕ್ ಟು ದ ನೇಚರ್. ನೌ ವೇರ್ he goes doesn't go anywhere. He is already established Brahman, Atma, self. A wave merges into ocean. ಅಲೆ ಏನಾಗುತ್ತೆ? ಸಮುದ್ರ ಅಲೆ ಸಮುದ್ರ ನೀರಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಅದು ಎಲ್ಲೋ ಹೋಗಲ್ಲ, ಬೇರೆ ಎಲ್ಲೋ ಹೋಗಲ್ಲ. ಅಲೆ ಬರ್ತಾ ಇತ್ತು, ಏನಾಯ್ತಾ? ದ ವೇವ್ ವಾಸ್ ದೇರ್. ಸೊ ಇನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ದ ವೇವ್ ಗೋಸ್, ರೈಸಸ್ ಫಾಲ್ಸ್, ಬೇಳ್ತದೆ ಬೀಳ್ತದೆ. ಯಾಕಂದ್ರೆ ಬಿಕಾಸ್ ಆಫ್ ರಜೋಗುಣ ಅಂಡ್ ತಮೋಗುಣ. ಇನ್ ಜ್ಞಾನೀಸ್ ದ ವೇವ್ ಹ್ಯಾಸ್ ಬಿಕಮ್ silent. It is not going rapidly moving. It is silent. Now it has come to silent. Just merges into the ocean. ಎಲ್ಲಿದೆಯೋ ಅಲ್ಲೇ ಸೇರ್ಕೊಂಡ್ಬಿಡ್ತಾರೆ. Whereas in other ordinary individuals ಏನಾಗುತ್ತೆ? ಬೇರೆ ಸಾಮಾನ್ಯ ಜೀವಿಗಳಿಗೆ ಏನಾಗುತ್ತೆ? The ಜೀವಾತ್ಮ searches for another body and migrates. ಓಕೆ. ಆ ಜೀವಾತ್ಮ ಏನು ಮಾಡ್ತದೆ? ಇನ್ನೊಂದು ದೇಹಕ್ಕೆ ಹುಡ್ಕೊಂಡು ಹೋಗ್ತದೆ. ಬ್ರಹ್ಮಜ್ಞಾನಿಯಲ್ಲಿ ಎಲ್ಲೋ ಹೋಗೋದಿಲ್ಲ. ಜೀವಾತ್ಮ ಪರಮಾತ್ಮನಲ್ಲಿ ಆಲ್ರೆಡಿ ಬದುಕಿದ್ದಾಗಲೇ ಆಗ್ಬಿಟ್ಟಿದೆ. ಸ್ವಲ್ಪ ಅಲೆಗಳಿತ್ತು. ಯಾವುದದು? ಸಂಸ್ಕಾರ. ಯಾವ ಸಂಸ್ಕಾರ? ಸತ್ವಗುಣಗಳಿಗೆ ಕೂಡಿದ ಸಂಸ್ಕಾರ. ಇನ್ ಬ್ರಹ್ಮಜ್ಞಾನಿ ದೇರ್ ಆರ್ ಸಮ್ ಇಂಪ್ರೆಷನ್ಸ್ ಫುಲ್ ಆಫ್ ಸತ್ವಗುಣ, ಪ್ಯೂರಿಟಿ. ಸೊ ದೋಸ್ ವೇವ್ಸ್ ಆರ್ ಲಿಟಲ್ ಬಿಟ್ ದೇರ್. ದೇ ಆರ್ ನಾಟ್ ವೆರಿ ಬಿಗ್ ವೇವ್ಸ್. ದೇ ಆರ್ ಸ್ಮಾಲ್ ರಿಪಲ್ಸ್. ನೌ ದ ರಿಪಲ್ಸ್ ಸೆಟಲ್ ಡೌನ್ ಆ್ಯಂಡ್ ಹಿ ಬಿಕಮ್ಸ್ ಒನ್ ವಿತ್ ದಿ ಬ್ರಹ್ಮನ್. ಎಲ್ಲಿದ್ದಾನೋ ಅಲ್ಲೇ. ವಿಜ್ಞಾನಮಯ ಮೀನ್ಸ್ ಜೀವಾತ್ಮ.
he merges with the Brahman in his whole body. ಅದಕ್ಕೆ that's why a Brahmadnani's body is considered as sacred. Normally what happens, the human beings, the unrealized person's body is burnt. ಯಾರು ಬ್ರಹ್ಮಜ್ಞಾನ ಪಡ್ಕೊಂಡಿಲ್ಲ ಅವ್ರ ಶರೀರವನ್ನು ಮಾಡ್ಕೊಂಡ್ರೆ ಸುಟ್ಟಾಗ್ಬಿಡ್ತಾರೆ, ದೇ ಬರ್ನ್ ದಿ ಬಾಡಿ. ಓಕೆ, ಬಟ್ ಬ್ರಹ್ಮಜ್ಞಾನಿಸ್ ಬಾಡಿ ಈಸ್ ಆ್ಯಕ್ಚುಲಿ ಮೇಡ್ ಇಂಟು ಎ ಶ್ರೈನ್. ಅದನ್ನು ಒಂದು ಇದು ಮಾಡ್ತಾರೆ, ಏನಂದರೆ ದೇ ಕ್ರಿಯೇಟ್ ಎ ಶ್ರೈನ್ ಔಟ್ ಆಫ್ ದಟ್. ಏನು ಮಾಡ್ತಾರೆ, ಒಂದು ಅದನ್ನು ಸಮಾಧಿ ಮಾಡ್ತಾರೆ, ಶ್ರೈನ್. ದ ರೀಸನ್ ಫಾರ್ ದ್ಯಾಟ್ ಈಸ್ ದ ಬ್ರಹ್ಮಜ್ಞಾನಿಸ್ ಪ್ರಾಣ prana and manassu has merged back with the Brahman in the same body. It has not gone to some other place. Ellu hogilla, right? Whereas in Adnani, the body is vacated by Jivatma. It has become empty, so the body is burnt. So the body of the Brahmadnani is called sacred, and it is samadhi is done for that purpose. Adukku aa uddeshkoskara madirtare, right? It is considered as sacred. ಬಟ್ 5 ಎಲಿಮೆಂಟ್ಸ್ ಆಫ್ ದ ಬಾಡಿ ವಿಲ್ ಗೋ ಟು ನೇಚರ್, ಹೋಗ್ಬಿಡ್ತವೆ. ಆ ಪಂಚಭೂತಗಳು ಹೋಗ್ಬಿಡ್ತವೆ. ಪಂಚಭೂತಗಳಿಂದ ಆದ ಶರೀರ ಅದು ಪ್ರಕೃತಿಗೆ ಹೋಗ್ಬಿಡ್ತದೆ. ಜೀವಾತ್ಮ ಪರಮಾತ್ಮನಲ್ಲಿ ಲೀನಾಗ್ಬಿಡ್ತದೆ ಅಲ್ಲೇ, ಅದೇ ಶರೀರದೊಳಗೆ. ಸೊ ಸಚ್ ಎ ಮ್ಯಾಗ್ನಿಫಿಷೆಂಟ್ ಥಿಂಗ್ ಹ್ಯಾಸ್ ಹ್ಯಾಪನ್ ಇನ್ ದಟ್ ಬಾಡಿ, ದಟ್ಸ್ ವೈ ದಟ್ ಬಾಡಿ ಈಸ್ ಮೇಡ್ ಇಂಟು ಎ ಸಮಾಧಿ. ಅದಕ್ಕೆ ಸಮಾಧಿ ಮಾಡಿ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅಂಡರ್ಸ್ಟ್ಯಾಂಡ್ ದಿಸ್. Then we have 2 elements. One is called Prakriti ಮತ್ತು Chetana. The nature and the consciousness. In nature, the nuclear explosion happens. The scientists, when the atomic level they do hitting or explosion, it's called nuclear explosion. Prakriti ಮತ್ತು ಪುರುಷ ಚೇತನ. ಪ್ರಕೃತಿ ಒಂದು ಸ್ಫೋಟ ಆದಾಗ ಅದಕ್ಕೆ ಪರಮಾಣು ಸ್ಫೋಟ ಅಂತ ಹೇಳೋದು. ಚೇತನದಲ್ಲಿ ಸ್ಫೋಟ ಆದಾಗ ಅದಕ್ಕೆ ಎನ್ಲೈಟನ್ಮೆಂಟ್ ಅಂತ ಹೇಳೋದು, ರೈಟ್? ಆತ್ಮ when the explosion happens in consciousness, is called realization. When the explosion in prakriti nature happens, it's called nuclear explosion. ಎರಡು explosions, both are explosions only, right? ಎರಡು ಸ್ಫೋಟವೇ, ಎಕ್ಸ್ಪ್ಲೋಷನೇ. ಆ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಅಥವಾ ಪರಮಾಣು ವಿಚ್ಛೇದನ ಆದಾಗ ಏನಾಗುತ್ತೆ? ದೇರ್ ವಿಲ್ ಬಿ ರೇಡಿಯೇಷನ್. ಏನಾಗುತ್ತವೆ? ರೇಡಿಯೇಷನ್ ಅಂತ ಹೇಳ್ತಾರೆ. ಎನಿಬಡಿ ಗೋಸ್ ದಟ್ ನಿಯರ್ ದಟ್ ಪ್ಲೇಸ್ ವಿಲ್ ಡೈ. ಆ ಜಾಗದ ಹತ್ರ ಯಾರು ಹೋಗ್ತಾರೆ ಅವ್ರು ಸತ್ತೋಗ್ಬಿಡ್ತಾರೆ, ರೈಟ್? ಬಿಕಾಸ್ ಆಫ್ ದ ರೇಡಿಯೇಷನ್, ಇಟ್ಸ್ ಪಾಯ್ಸನಸ್. ಯಾವುದಲ್ಲಿ ಪ್ರಕೃತಿನ ಸ್ಫೋಟ ಆದಾಗ ಅಲ್ಲಿ ವಿಷ ತುಂಬಿಕೊಂಡು ಹೋಗ್ಬಿಟ್ಟಿದೆ. ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಕ್ಯಾನ್ಸರು, ಟ್ಯೂಮರು, ಬ್ರೈನ್ ಕ್ಯಾನ್ಸರು, ಸ್ಕಿನ್ ಕ್ಯಾನ್ಸರು ಎಲ್ಲ ಬಂದ್ಬಿಡ್ತದೆ. ಇಫ್ ಯು ಗೋ ಟು ಎ ಪ್ಲೇಸ್ ವೇರ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಹ್ಯಾಸ್ ಹ್ಯಾಪನ್, ರೈಟ್? ಇಟ್ಸ್ ಡೆಡ್ಲಿ ಪಾಯ್ಸನ್, ಆ್ಯಂಡ್ ದ ಪಾಯ್ಸನ್ ವಿಲ್ ರಿಮೈನ್ ಥೌಸಂಡ್ಸ್ ಆಫ್ ಇಯರ್ಸ್. ಭಾಳ ವರ್ಷಗಳು ಇರ್ತದೆ ಅದು. ದಟ್ಸ್ ವೈ ಇಟ್ಸ್ ವೆರಿ ಡಿಫಿಕಲ್ಟ್ ಟು ದಿ ನ್ಯೂಕ್ಲಿಯರ್ ಪ್ಲಾಂಟ್ ಇದೆಯಲ್ಲ, ಪವರ್ ಪ್ಲಾಂಟ್ ಇದೆಯಲ್ಲ, ಅದನ್ನು ಎಲ್ಲಿ ದಿ protesting nuclear plants is after that nuclear fuel you have to dump somewhere, and after 1,000 years or so, 10,000 years or so, some poor fellow comes and digs that, he'll get cancer. ಈ ಪರಮಾಣು ಎಕ್ಸ್ಪ್ಲೋಷನ್ ಎಲ್ಲ ಆಗಿರುತ್ತೆ ಅದೆಲ್ಲ ಎಲ್ಲೇ ಹೋಗಿ ಅದು ಹೂಗುತ್ತಾಗೋದಿಲ್ಲ ಅಂತ ದೊಡ್ಡ ಸಮಸ್ಯೆ. ಯಾಕಂದ್ರೆ ಇನ್ನೂ ಒಂದು 5,000 ವರ್ಷ ಆಯಿತು ಆದಮೇಲೆ ಅದನ್ನು ಯಾರಾದರೂ ಹೋಗ್ಬಿಟ್ರೆ ಅಲ್ಲಿ ಪಾಯ್ಸನ್ ಬಂದ್ಬಿಡುತ್ತೆ. wherever the nuclear explosion happens, there is a poison, there is radiation, right? It is death. Explosion in prakriti or nature, matter is death, whereas explosion in consciousness is birth, jiva, right? Somebody who gets enlightened at a place, you go to that place, you find peace. ಯಾರಿಗೆ ಜ್ಞಾನ ಬಂದಿರುತ್ತಪ್ಪ, ಜ್ಞಾನೋದಯ ಆಗಿರ್ತದೆ, ಆ ಜಾಗಕ್ಕೆ ಹೋಗಿ ನೀವು ಅಲ್ಲಿ ಶಾಂತಿ ಕಾಣ್ತೀರಾ. ಯು ಫೈಂಡ್ ದಿ ಡೀಪ್ ಪೀಸ್, ಡೀಪ್ ಸೈಲೆನ್ಸ್. ಬುದ್ಧ ಗಾಟ್ ಎನ್ಲೈಟೆಂಡ್ ಅಂಡ್ ಎ ಬೋಧಿ ಟ್ರೀ. ಎಲ್ಲಿ? ಗಯಾ. ಇನ್ ಎ ಪ್ಲೇಸ್ ಕಾಲ್ಡ್ ಗಯಾ, ಬುದ್ಧ ಗಾಟ್ ಎನ್ಲೈಟೆಂಡ್ ಅಂಡರ್ ಎ ಬೋಧಿ ಟ್ರೀ. ಬೋಧಿ ವೃಕ್ಷದ ಕೆಳಗೆ ಅವನಿಗೆ ಜ್ಞಾನೋದಯ ಆಯಿತು, ರೈಟ್? ಆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯ್ತಪ್ಪ. ಎಷ್ಟು ವರ್ಷ ಆಯಿತು?
2,500 ವರ್ಷಕ್ಕಿಂತ ಜಾಸ್ತಿ ಆಗ್ಬಿಡ್ತು. 2005 more than 2,500 years are over. Even if you go today near the tree, you will find peace. So where the nuclear explosion happens, the radiations will kill or poisonous for thousands of years. Where the enlightenment happens, if you go there, there will be radiations of peace, radiations of love for thousands of years. ಅರ್ಥ ಆಗ್ತೀಯಾ? ಎನ್ಲೈಟನ್ಮೆಂಟಿಗೂ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನಿಗೂ, ರೈಟ್? ಆ್ಯಂಡ್ ಅಂಡರ್ಸ್ಟ್ಯಾಂಡ್, ಯು ಟೇಕ್ ಎ ಪೀಸ್ ಆಫ್ ರಾಕ್ ಫ್ರಮ್ ಎ ಪ್ಲೇಸ್ ವೇರ್ ಎ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಹ್ಯಾಸ್ ಹ್ಯಾಪನ್ಡ್. ಒಂದು ಪರಮಾಣು ವಿಚ್ಛೇದನ ಆಗಿದ್ರಲ್ಲ, ಒಂದು ಜಾಗದ ಒಂದು ಕಲ್ ತಗೊಂಡೋಗ್ಬಿಡಿ, ಯುವರ್ ಪಾಯ್ಸನ್ ವಿಲ್ ಗೋ ಟು ದಟ್ ಪ್ಲೇಸ್, ಇಟ್ ಕಿಲ್ ದ್ಯಾಟ್ ಸೋ ಮೆನಿ ಪೀಪಲ್. And you take one small leaf out of the Bodhi tree and plant in your place, the peace will spread in that place. There is a tree in Sri Lanka which was taken from the Bodhi Vraksha. ಆ ಬೋಧಿ ವೃಕ್ಷದ ಒಂದು ಮರ, ಬುದ್ಧನಿಗೆ ಜ್ಞಾನೋದಯ ಬಂದ ಬೋಧಿ ವೃಕ್ಷದ ಒಂದು ಎಲೆ ತಗೊಂಡೋಗಿ ಒಂದು ಎಲೆ ತಗೊಂಡೋಗಿ ಶ್ರೀಲಂಕಾದಲ್ಲಿ ಇಟ್ಟಿದ್ದಾರೆ. ಆ ಮರದ ಕೆಳಗೆ ಹೋದ್ರೆ ಜನರಿಗೆ ಶಾಂತಿ ಬಂದ್ಬಿಡ್ತದೆ, ಪೀಸ್. ಕೂತ್ಕೊಳ್ಳಿ ಸರ್. Even after thousands of years, if somebody goes near the tree, he'll get a peace. ಸಾವಿರಾರು ವರ್ಷ ಆದ್ಮೇಲೆ ಆ ಮರದ ಹತ್ರ ಹೋದ್ರೆ ಒಂದು ಶಾಂತಿ ಬರ್ತದೆ, ರೈಟ್? When the nuclear explosion happens, the radiations will spread, the poison will spread throughout the world. ಒಂದು ಅಣು ಪರಮಾಣು ಅಸ್ತ್ರ ಸಿಡಿದಾಗ ಏನಾಗುತ್ತೆ, ಆ ರೇಡಿಯೇಷನ್ಸ್ ಎಲ್ಲ ಹೋಗಿ ಎಷ್ಟೋ ಜನ ಸಾಯಿಸ್ಬಿಡ್ತದೆ. ಸಿಮಿಲರ್ಲಿ ಒನ್ ಪರ್ಸನ್ ಗೆಟ್ಸ್ ಎನ್ಲೈಟನ್, ಒಬ್ಬ ಜ್ಞಾನಿ ಆದಾಗ, ದ ರೇಡಿಯೇಷನ್ಸ್ ಆಫ್ ಪೀಸ್ ಅಂಡ್ ಲವ್ ವಿಲ್ ಸ್ಪ್ರೆಡ್. ಆ ಶಾಂತಿ ಮತ್ತು ಪ್ರೇಮದ ಅಲೆಗಳು ಹರಡ್ತವೆ. ಒನ್ ಇಸ್ ಎಕ್ಸ್ಪ್ಲೋಷನ್ ಇನ್ ಮ್ಯಾಟರ್ ಅಂಡ್ ಅದರ್ ಇಸ್ ಎಕ್ಸ್ಪ್ಲೋಷನ್ ಇನ್ ಕಾನ್ಷಿಯಸ್ನೆಸ್, ಚೇತನ. Explosion in consciousness is called enlightenment. Explosion in matter is called nuclear explosion. Aita, and that person's body goes back to the nature, and the self is already merged with the universal consciousness, Parabrahma. Jivatma Parabrahma Dina agibididane. There is no individual left. Al individual illa.